ಸೊ ಇದು ಅಂಜಿನಪ್ಪ ಪುಟ್ಟು ಅವರ ಮನೆ. ಅಂದ್ರೆ ತಾನು ಯಲಹಂಕ ಸಮೀಪ ಇದ್ರೂ ಕೂಡ ಇಲ್ಲಿ ಒಂದು ಮನೆಯನ್ನ ಜನರಿಗೋಸ್ಕರ ಅವ್ರು ನಿರ್ಮಾಣ ಮಾಡಿ ಇಲ್ಲೇ ಕೆಲವೊಂದಿಷ್ಟು ದಿನಗಳ ಕಾಲ ಅವ್ರು ಇರ್ತಾರೆ, ಉಳ್ಕೊಂಡಿರ್ತಾರೆ. ಅವ್ರ ಮನೆ ಮುಂಭಾಗ ನೋಡಿದ್ರೆ ಗೊತ್ತಾಗಬಹುದು ಎಷ್ಟು ಜನ ಸಹಾಯ ಕೇಳಿ ಅಲ್ಲಿ ಬಂದಿದ್ದಾರೆ ಅನ್ನೋದು ನಿಮ್ಗೆ ಕಾಣಿಸ್ತಿದೆ ನೋಡಿ. ಕಲ್ಲಗಡ್ಡೆ ಅಂದ್ರೆ ಸ್ವಲ್ಪ ಹಿಂದುಳಿದ ಭಾಗ ಅಂತೆ. ಅಲ್ಲಿನ ಆ ಜನಕ್ಕೆ ಮದುವೆಗಳು ಮಾಡೋದಕ್ಕೂ ಕಷ್ಟ ಇತ್ತು. ಆ ಟೈಮಲ್ಲಿ 101 ಮದುವೆ ನಮ್ಮ ಭಾಗದಲ್ಲೇ ಮಾಡಿದ್ರು. ಊರುಗಳೆಲ್ಲ ಲೈಟ್ ಇರ್ಲಿಲ್ಲ ಕಡೆಗೆ. ನಮ್ಮ ತಲಕಾಲ್ ಬೆಟ್ಟದಲ್ಲೇ ಊರೆಲ್ಲ ಸೋಲಾರ್ ಹಾಕ್ತಿದ್ರು. ಜನರ ಪ್ರೀತಿ ಗಳಿಸೋದ್ರಲ್ಲಿ ಪುಟ್ಟಣ್ಣ ಅಂದ್ರೆ ಒಂದು ಎತ್ತಿನಗಾಯಿ ಆಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವುದೇ ಒಂದು ಕೆಲಸ ಮಾಡಲಿ ಸರ್, ಇವತ್ತು ನಾವು ರಾಜಕೀಯವಾಗಿ ಆಗ್ಲಿ ಅವ್ರ ಜೊತೆ ಗುರ್ಸ್ಕೊಳ್ತಾ ಇದ್ವಿ ಅಂದ್ರೆ ಅವ್ರ ಮುಂದಿನ ಆಲೋಚನೆ ಏನಿರುತ್ತೆ, ಏನೋ ಒಂದು 5 ವರ್ಷಕ್ಕೆ ಮಾಡಿ ಮುಗಿಸೋದಲ್ಲ, ಫ್ಯೂಚರ್ ಸಮೇತ ಅವ್ರು ಯೋಚನೆ ಮಾಡ್ತಾರೆ. ಒಂದು ಇವತ್ತು ಮಕ್ಕಳನ್ನ ಗುರ್ಸ್ಬಿಟ್ಟು ಅವ್ರು ಬಂತಟ್ಟಿ ನೀವೇ ಈ ನೆಕ್ಸ್ಟ್ ಶಿಲಘಟ್ಟಕ್ಕೆ ನೀವು ಪ್ರಜೆಗಳು ನೀವೆಲ್ಲ ಮುಂದೆ ಬಂದು ನಿಮ್ಮ ಹಳ್ಳಿಗಳಿಗೆ ಏನೋ ಸ್ವಲ್ಪ ಅನುಕೂಲ ಮಾಡಿದಾಗ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಈ ತರ ನಾಯಕ ನಮ್ಗೆ ನಿಜವಾಗಿ ಸಿಗೋಲ್ಲ. ಈ ಶಾಲೆ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದಾಗ್ಲಿ, ವಸ್ತ್ರ ಕೊಡುವಂತದ್ದಾಗ್ಲಿ, ಅಥವಾ ಅವರಿಗೆ ಒಂದು LED ಟಿವಿ ಕೊಡುವಂತದ್ದಾಗ್ಲಿ, ಇಂತ ಸಮಾಜಮುಖಿ ಕಾರ್ಯಕ್ರಮಗಳು ತುಂಬಾ ಮಾಡ್ಕೊಂಡ್ ಬರ್ತಿದ್ದಾರೆ. ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಡಿಯೋ ಪೇ ಪೆನ್ಷನ್ಸ್ ಆಗಿರ್ಬೋದು, ಇಂಥದನ್ನೆಲ್ಲ ಪರ್ಸನಲ್ ಆಗಿ ಅವರು ಮನೆ ಮನೆಗೆ ತೆರಳಿ ನಿಮ್ದು ಏನಿದೆ, ನಿಮ್ಗೇನು ಸರ್ಕಾರದಿಂದ ಸವಲತ್ತು ಬೇಕಾಗಿದೆ ಅಂತ ಕೇಳಿ ಅವ್ರಿಗೊಂದು ಅನುಕೂಲ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ಸ್ಯಾನಿಟೈಸರ್ ಮಾಡಿಸಿ ಮಾಸ್ಕು, ಸೋಪು ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಬಲ್ಬ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೆ ಸಹಾಯ ಮಾಡಿದ್ದಾರೆ. ಆರೋಗ್ಯ ಶಿಬಿರಗಳು 2-3 ಸಲ ಮಾಡಿಸಿದ್ದಾರೆ. MEG ಆಸ್ಪತ್ರೆಯಿಂದ. ಕಣ್ಣಿನ ತೊಂದರೆ ಇದ್ದಂಥವ್ರಿಗೆ ಅವ್ರಿಗೂ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಸರಿ, ದೇವಸ್ಥಾನಗಳಂದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮದುವೆಗಳು ಅಂದರೆ ಅದು ಅವ್ರ ಸಹಾಯಧನ ಕೊಟ್ಟಿದ್ದಾರೆ. ಸಮಾಜ ಸೇವೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಸುಖಕರ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ನಮ್ಮ ಸಾಮಾಜಿಕ ಬದಲಾವಣೆ ತರಬೇಕಂತಕ್ಕಂದು ಸಮಾಜದಲ್ಲಿ ಏನೇ ಒಂದು ನ್ಯಾಯಯುತವಾಗಿರಾಗಿರ್ಬೋದು ಅಥವಾ ಇನ್ನೂ ಬೇರೆ ಮೌಲ್ಯಯುತವಾಗಿ ರಾಜಕಾರಣ ಮಾಡಿ ಯಾರು ರೈತರು, ಬಡಬಗ್ಗರು, ಯಾರು ದೀನ ದಲಿತರಿದ್ದಾರೆ ಅವರ ಒಳ್ಳೆ ಮಾರ್ಗದಲ್ಲಿ ನಡೆಯಬೇಕು ಮತ್ತು ಸಮಾಜವನ್ನು ತಿದ್ದಬೇಕು ಅಂತಕ್ಕಂಥ ಬಂದಿರೋದಲ್ಲಿ ನಮ್ಮ ತಾಲೂಕಿನಲ್ಲಿ ಮೊದಲಿಗರು. ಅಣ್ಣ, ಹಿಂಗೆ ಈ ರೀತಿ ಮಕ್ಕಳು, ಬಡವ್ರ ಮಕ್ಳು ಇದ್ದಾರೆ ಸ್ಕೂಲಲ್ಲಿ. ನಾನು ವಿದ್ಯಾಭ್ಯಾಸ ಮಾಡೋರಿಗೆ ಪಾಪ ಕಷ್ಟ ಇದ್ದಾರೆ. ಸ್ಪೋರ್ಟ್ಸ್ ಬಟ್ಟೆಗಳು ತಗೊಂಡು ನಾನು ಹೋಬಳಿ ವಿನ್ ಮಾಡಿಸಿದೆ, ಮತ್ತು ತಾಲೂಕು ವಿನ್ ಮಾಡಿಸಿದೆ, ಡಿಸ್ಟಿಕ್ ಲೆವೆಲ್ ತನಕ ಬಂದಿದ್ದೆ. ಅದೇ ಬಟ್ಟೆಗಳು ಹಾಕೊಂಡು ಅಷ್ಟು ಉತ್ತೇಜನವನ್ನು ಕೊಟ್ಟು ನಾವು ಇದುವರೆಗೂ ಅಷ್ಟು ದೂರದಿಂದ ಇಲ್ಲಿ ಬರ್ಬೇಕಾದ್ರೆ ನಾವು ಅಣ್ಣವರು ಇಲ್ಲ ಅಂದ್ರೆ ನಾವು ಬರಕ್ಕಾಗಲ್ಲ. ನಮ್ಮ ದೃಷ್ಟಿಯಲ್ಲಿ MLA ಯಾರಪ್ಪ ಅಂದ್ರೆ ಪುಟ್ಟಣ್ಣನವರೇ.